ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮುದ್ದಹನುಮೇಗೌಡರನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. ಕೃಷ್ಣ ಬೈರೇಗೌಡ ಅವರು ಕಣಕ್ಕಿಳಿಯದಿದ್ರೆ ಮೂವರ ಹೆಸರು ಪ್ರಸ್ತಾಪ ಆಗುತ್ತೆ. ಕೃಷ್ಣ ಬೈರೇಗೌಡರನ್ನು ಕೂಡ ಕಣಕ್ಕಿಳಿಸಬಹುದಾ ಅನ್ನೋದರ ಬಗ್ಗೆ ಒಂದು ಚರ್ಚೆಯೂ ಕೂಡ ಇದೆ. ಮುದ್ದಹನುಮೇಗೌಡ, ಜಿಸಿ ಚಂದ್ರಶೇಖರ್, BL ಶಂಕರ್ ಈ ಮೂವರಲ್ಲಿ ಒಬ್ಬರನ್ನ, ಯಾಕಂದ್ರೆ ಕೃಷ್ಣ ಬೈರೇಗೌಡರನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಯಾಕಂದ್ರೆ ಕೃಷ್ಣ ಬೈರೇಗೌಡರು ಇಲ್ಲಿ ಉತ್ತರದಿಂದ, ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಿದ್ರೆ ಆಗ ಸ್ಥಳೀಯ ಅಭ್ಯರ್ಥಿ ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಬಹಳ ದೊಡ್ಡ ಸ್ಪರ್ಧೆಯನ್ನ ಸದಾನಂದ ಗೌಡರಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸದಾನಂದ ಗೌಡರು ಮೊದಲ ಬಾರಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಗೆದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಈಗ ಎರಡನೇ ಬಾರಿ ಈ ಕ್ಷೇತ್ರದಿಂದ ಅಖಾಡಕ್ಕಿಳಿತಿದ್ದಾರೆ. ಹಿಂದೆ DB ಚಂದ್ರೇಗೌಡರು ಕೂಡ ಬಿಜೆಪಿಯಿಂದ ಗೆದ್ದಿದ್ರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ. ಕಾಂಗ್ರೆಸ್ ಇಲ್ಲಿ ಯಾವ ರೀತಿಯಾಗಿ ಚುನಾವಣೆಯ ಕಾರ್ಯತಂತ್ರವನ್ನ ಹೆಣಿಯುತ್ತೆ ಅನ್ನೋದನ್ನ ನೋಡಬೇಕಾಗಿರುವಂತದ್ದು. ಮುದ್ದಹನುಮೇಗೌಡರು ಈಗಾಗಲೇ ತುಮಕೂರು ಕ್ಷೇತ್ರವನ್ನ ಬಿಟ್ಟುಕೊಡುವಂತಹ ಪರಿಸ್ಥಿತಿ ಬಂದಾಗ ಬಹಳ ಉಗ್ರ ಸ್ವರೂಪದಲ್ಲಿ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ನಾನು ಸ್ಪರ್ಧಿಸ್ತೀನಿ ಅನ್ನುವಂತಹ ಮಾತುಗಳೆಲ್ಲವೂ ಕೂಡ ಹೇಳಿದ್ದಾರೆ. ಸಹಜವಾಗಿಯೇ ತನ್ನ ಸ್ಥಾನವನ್ನ ಕಳ್ಕೊಂಡಾಗ ಯಾವುದೇ ಒಬ್ಬ ರಾಜಕಾರಣಿ ಹೇಳುವುದಾದಂತಹ ಎಲ್ಲ ಮಾತುಗಳನ್ನ ಮುದ್ದಹನುಮೇಗೌಡರು ಕೂಡ ಹೇಳಿ ಆಗಿದೆ. ಆದ್ರೆ ಈಗ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನ ಬೆಂಗಳೂರು ಉತ್ತರದಿಂದ ನೀಡಿ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಇದೆ. ಬಹುಶಃ ಈ ಸಾಧ್ಯತೆಯೂ ಕೂಡ ಇದೆ. ಕೃಷ್ಣ ಬೈರೇಗೌಡರ ಮುಂದೆಯೂ ಕೂಡ ಈ ಒಂದು ಪ್ರಸ್ತಾವನೆ ಇದೆ, ಚುನಾವಣೆಯನ್ನ ಸ್ಪರ್ಧಿಸಬೇಕು ಅನ್ನುವಂಥದ್ದು. ಹಿಂದೆ 2009ರಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಕೃಷ್ಣ ಬೈರೇಗೌಡರು ಸ್ಪರ್ಧಿಸಿದ್ರು. ಆದ್ರೆ ಈಗ ಬೆಂಗಳೂರು ಉತ್ತರ ಕ್ಷೇತ್ರ ಅವರು ಪ್ರತಿನಿಧಿಸುವಂತಹ ಬ್ಯಾಟರಾಯನಪುರವು ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಹೀಗಾಗಿ ಅವರ ಸ್ಪರ್ಧೆಯ ಸಾಧ್ಯತೆಯ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ತುಮಕೂರು ವಿಚಾರವಾಗಿ ಮುನಿಸಿಕೊಂಡಿರುವಂತಹ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನ ನೀಡಿದ್ರೆ ಆಗ ಅವರ ಮನವೊಲಿಕೆ ಮಾಡಿದಂತೂ ಆಗತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದೆ. ಬನ್ನಿ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಏನಿದು ಸೂತ್ರ, ಯಾವ ರೀತಿಯಾಗಿ ಇಲ್ಲಿ ತನ್ನ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ಫೈನಲೈಸ್ ಮಾಡ್ತಾ ಇದೆ ಬೆಂಗಳೂರು ಉತ್ತರಕ್ಕೆ? ಯಾಕಂದ್ರೆ ಕೊನೆಯ ಮೂಮೆಂಟ್ ಅಲ್ಲಿ ನಿನ್ನೆ ತಡರಾತ್ರಿಯಲ್ಲಿ ಸಿಕ್ಕಿದೆ. ಈಗ ಹೇಗೆ ಕಾಂಗ್ರೆಸ್ ಪಕ್ಷ ಕಾರ್ಯತಂತ್ರ ರೂಪಿಸ್ತಾ ಇದೆ? ಕೊನೆ ಗಳಿಗೆಯಲ್ಲಿ ಈಗ ಕಾಂಗ್ರೆಸ್ ಉತ್ತರ ಕ್ಷೇತ್ರ ಮತ್ತೊಮ್ಮೆ ಈಗ ಇನ್ಫ್ಯಾಕ್ಟ್ ಬೆಂಗಳೂರು ಉತ್ತರ ಕ್ಷೇತ್ರ ಕಾಂಗ್ರೆಸ್ ಸಖ್ಯಕ್ಕೆ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಈಗ ಕೊನೆ ಹಂತದ ಎಲ್ಲಾ ಕಸರತ್ತುಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ನಾಳೆ ತನಕ ನಾಮಿನೇಷನ್ ಕೊನೆ ದಿನ ಆಗಿದ್ರು ಕೂಡ ಇವತ್ತು ಸೋಮವಾರ ಒಳ್ಳೆ ದಿನ ಅನ್ನೋ ಕಾರಣಕ್ಕೋಸ್ಕರ ಅನೇಕರು ಇವತ್ತೇ ನಾಮಿನೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನದ ಒಳಗಡೆ ಅಭ್ಯರ್ಥಿಯನ್ನ ಅಂತಿಮಗೊಳಿಸೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಕಸರತ್ತನ್ನ ಮಾಡ್ಕೊತಾ ಇದೆ. ಇವತ್ತು 11 ಗಂಟೆಗೆ ಕೃಷ್ಣ ಬೈರೇಗೌಡ ಅವರ ನಿವಾಸದಲ್ಲಿ ಒಂದು ಬೆಂಗಳೂರು ಉತ್ತರ ಭಾಗದ ಶಾಸಕರನ್ನು ಈಗಾಗಲೇ ಸಭೆ ಕರೆಯಲಾಗಿದೆ. ಈಗ ಇಲ್ಲಿ ಇರುವಂತಹ ಪ್ರಶ್ನೆ ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಸೇರಿದಂತೆ ಕಾಂಗ್ರೆಸ್ನ ಅನೇಕ ನಾಯಕರು ಮೊದಲನೇದಾಗಿ ಆಫರ್ ಕೊಟ್ಟಿರುವಂತದ್ದು ಕೃಷ್ಣ ಬೈರೇಗೌಡ ಅವರೇ ಸ್ಪರ್ಧೆ ಮಾಡಬೇಕು, ಕೃಷ್ಣ ಬೈರೇಗೌಡ ಸ್ಪರ್ಧೆ ಮಾಡಿದ್ರೆ ಸ್ಥಾನ ಗೆಲ್ಲುವಂತ ಸಾಧ್ಯತೆ ಹೆಚ್ಚಿರುತ್ತೆ ಅಂತ. ಆದ್ರೆ ಈಗಾಗಲೇ ನಿರಾಕರಣೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು. ಆದ್ರೆ ಆಗ ಸನ್ನಿವೇಶ ಬೇರೆ ಇತ್ತು. ಯಾಕಂದ್ರೆ JDS ಸಿಂಬಲ್ ಮೇಲೆ ಸ್ಪರ್ಧೆ ಮಾಡುವಂತ ವಿಚಾರಗಳಿತ್ತು. ಯಾಕೆಂದ್ರೆ ತಾಂತ್ರಿಕವಾಗಿ ಅದೆಲ್ಲ ಕಷ್ಟ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ ಮತ್ತೊಮ್ಮೆ ಅವರಿಗೆ ಆಫರ್ ಕೊಟ್ಟಿದ್ದಾರೆ. ಆದ್ರೆ ಅವರು ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇರುವಂತ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಬೇರೆ ಬೇರೆ ಆಪ್ಷನ್ಸ್ ಗಳನ್ನ ನೋಡಿದಾಗ ಈಗ ಮುದ್ದಹನುಮೇಗೌಡರ ಹೆಸರು ಕೂಡ ಜೋರಾಗಿ ಕೇಳಿ ಬರ್ತಾರೆ. ಯಾಕಂದ್ರೆ ತುಮಕೂರಿನಲ್ಲಿ ಅವರಿಗೆ ಸ್ಥಾನ ಸಿಕ್ಕಿಲ್ಲ, ಹೀಗಾಗಿ ಅವ್ರಿಗೂ ಕೂಡ ಅನ್ಯಾಯ ಆಗಿದೆ ಅನ್ನುವಂತ ಮಾತುಗಳು ಮೊದಲಿಂದ ಕೇಳಿ ಬರ್ತಾ ಇರುವಂತನಲ್ಲಿ ಈಗ ಅವರನ್ನ ಆ ಭಾಗದಿಂದ ನಿಲ್ಲಿಸಬೇಕು ಅನ್ನುವಂತ ಮಾತು ಕೂಡ ಇದೆ. ಹೀಗಾಗಿ ಮುದ್ದಹನುಮೇಗೌಡರ ಹೆಸರು ಜೊತೆಗೆ BL ಶಂಕರ್ ಅವರ ಹೆಸರು, ಹಾಗೆ ಇನ್ನು GC ಚಂದ್ರಶೇಖರ್, ರಾಜ್ಯಸಭಾ ಸದಸ್ಯರಾಗಿರುವಂತಹ GC ಚಂದ್ರಶೇಖರ್ ಹೆಸರು ಕೂಡ ಇದೆ. ಇದ್ರ ಜೊತೆಗೆ ಈಗ ಇನ್ನೊಂದು ಹೊಸ ಸೇರ್ಪಡೆ ಅಂದ್ರೆ ಬೆಂಗಳೂರು ಉತ್ತರ ಜಿಲ್ಲೆ ಅಧ್ಯಕ್ಷರಾಗಿರುವಂತಹ M ರಾಜ್ಕುಮಾರ್ ಅವರ ಹೆಸರು ಕೂಡ ಇದೆ. ಬೈ ಅಂಡ್ ಲಾರ್ಜ್ ನೋಡಿದಾಗ ಸದ್ಯಕ್ಕೆ ಮುದ್ದಹನುಮೇಗೌಡರ ಹೆಸರು ಚಾಲ್ತಿಯಲ್ಲಿದೆ. ಆದ್ರೆ ಅವ್ರು ಇಲ್ಲಿ ನಿಂತ್ಕೋತಾರ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಯಾಕಂದ್ರೆ ಅವರಿಗೆ ಇನ್ನೂ ಕೂಡ ಸರಿಯಾಗಿ ಕ್ಷೇತ್ರದ ಬಗ್ಗೆ ಮಾಹಿತಿ ಇಲ್ಲ. ಅವರಿಗೆ ಆಸಕ್ತಿ ಇದೆ ಖಂಡಿತವಾಗ್ಲು, ಆದ್ರೆ ಮುಂದೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ. ಪ್ರಮುಖವಾಗಿ ಮುದ್ದಹನುಮೇಗೌಡರ ಹೆಸರು ಈಗ ಸದ್ಯಕ್ಕೆ ಮುಂಚೂಣಿಯಲ್ಲಿದೆ. ಶಾಸಕರ ಅಭಿಪ್ರಾಯವನ್ನ ಪಡೆದು ಅನಂತರ ಅಂತಿಮಗೊಳಿಸಲಾಗುತ್ತೆ. ಹರಿ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ.